ಇಡಗುಂಜಿಯ ಗಣಪತಿಯ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಪುರಾಣ ಪ್ರಸಿದ್ಧ ಹಿನ್ನೆಲೆಯನ್ನ ಹೊಂದಿರುವ ಹೊನ್ನಾವರ ತಾಲೂಕಿನ ಇಡಗುಂಜಿ ಗಣಪತಿ ದೇವಾಲಯ ದರ್ಶನಕ್ಕೆ ಮುಂಜಾನೆ 4 ಗಂಟೆಯಿಂದಲೇ ಭಕ್ತ ಸಾಗರವೇ ಹರಿದು ಬಂದಿದೆ. ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿದ ಭಕ್ತರು ತಮ್ಮ ಇಷ್ಟಾರ್ಥ ಈಡೇರಿಕೆಗಾಗಿ ಹರಕೆಯನ್ನ ಹೊತ್ತು ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಶರಾವತಿಯ ನದಿಯ ದಡದಲ್ಲಿನ ಫಲವತ್ತಾದ ಭೂಮಿಯಲ್ಲಿ ಬೆಳೆಯುವ ಬೆಳೆಯ ಮೊದಲ ಫಲವನ್ನ ಚೌತಿ ಎಂದು ದೇವಾಲಯಕ್ಕೆ ಬಂದು ಅರ್ಪಣೆಯನ್ನ ಈ ಭಾಗದ ಜನರು ಮಾಡುತ್ತಾರೆ. ತೆಂಗು, ಬಾಳೆ, ಅಡಿಕೆ, ಹಲಸು, ಹಾಗಲಕಾಯಿ, ಲಿಂಬು, ಸವತೆಕಾಯಿ ಸೇರಿದಂತೆ ಅನೇಕ ಫಲಾವಳಿಗಳನ್ನ ಗಣಪತಿ ಮುಂದಿನ ಮಂಟಪಕ್ಕೆ ತಂದು ಕಟ್ಟುತ್ತಾರೆ. ವರ್ಷ ಪೂರ್ತಿ ನಮ್ಮ ಬೆಳೆಯು ಉತ್ತಮವಾದ ಫಸಲು ನೀಡಲಿ ಎಂದು ಪ್ರಾರ್ಥಿಸಲಾಗುತ್ತದೆ. ಇಡಗುಂಜಿ ದೇವಾಲಯಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮೀನುಗಾರಿಕಾ ಬಂದರು ಒಳನಾಡು ಜಲಸಾರಿಗೆ ಸಚಿವರಾದ ಮಂಕಾಳ ವೈದ್ಯ ಅವರು ತಮ್ಮ ಕುಟುಂಬ ಸಮೇತರಾಗಿ ಗಣಪತಿಯ ದರ್ಶನವನ್ನ ಪಡೆದರು ಹಾಗೂ ವಿಶೇಷವಾದ ಪೂಜೆಯನ್ನ ಸಲ್ಲಿಸಿದ್ರು. ಗಣೇಶ ಚತುರ್ಥಿಯಂದು ಇಲ್ಲಿಗೆ ಬಂದು ವಿಶೇಷವಾದ ಪೂಜೆಯನ್ನ ಸಲ್ಲಿಸಿದ್ರೆ ಹರಕೆಗಳು ಈಡೇರುತ್ತದೆ ಎನ್ನುವ ನಂಬಿಕೆ ಭಕ್ತರದ್ದಾಗಿದೆ. ಸುಮಾರು 2 ಕಿಲೋಮೀಟರ್ನಷ್ಟು ಉದ್ದದ ಭಕ್ತರು ದೇವರ ದರ್ಶನಕ್ಕೆ ನಿಂತಿರುವ ಸಾಲು ಕಂಡು ಬಂತು. ಇಡಗುಂಜಿ ಗಣಪತಿ ರಾಜ್ಯ ಅಷ್ಟೇ ಅಲ್ಲದೆ ದೇಶ ವಿದೇಶಗಳಲ್ಲೂ ಕೂಡ ಬಹಳ ಪ್ರಸಿದ್ಧಿಯನ್ನ ಪಡೆದಿದೆ. ಉಜಳ್ಳಿ ಟೈಮ್ಸ್ ನ್ಯೂಸ್, ಹೊನ್ನಾವರ. ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.